ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾವು ಬೆಳಗ್ಗೆನೇ ಬೆಂಗಳೂರಿಂದ ಊರಿಗೆ ಹೊರಟ್ವಿ. ಏಕೆಂದರೆ ಅಕ್ಕನ ಪಾಪ ಬರ್ತ್ಡೇ ಇತ್ತು ಅಂತ ಹೇಳಿ ಸೆಲೆಬ್ರೇಷನ್ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳಿ ಎಲ್ಲನೂ ಮಾಡ್ಕೋತಿದ್ದೀವಿ. ಇಲ್ಲಿ ಬಲೂನೆಲ್ಲ ನಮ್ಮ ಮನೆಯವರು ಮಿಷಿನಲ್ಲಿ ಊದಿ ಕಟ್ಟಿ ಹಾಕ್ತಿದ್ದಾರೆ. ಆಮೇಲೆ ರಿಂಗಿಗೆ ಕಟ್ತೀನಿ ಅಂತ ಹೇಳಿ ಇದು ಮುಂಚೆನೇ ನಮ್ಮ ಪಾಪು ಬರ್ತ್ಡೇನಲ್ಲಿ ತೊಗೊಂಡಿದ್ವಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ಅವರಿಗೆ ಟೈಮ್ ಕೊಡಬೇಕು, ಜಾಸ್ತಿ ಹೊತ್ತು ತಗೋತಾರೆ ಅಷ್ಟೇ. ಫಸ್ಟ್ ಅಲ್ವಾ ಮಾಡ್ತಿರೋದು, ಅದಕ್ಕೋಸ್ಕರ ನಾವಿಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಒಲೆನ ಹಚ್ಕೋತಿದ್ದೀವಿ. ಯಾವ ಥರ ಮಾಡೋದು ಅನ್ನೋದು ಈ ರೆಸಿಪಿನ ಇಲ್ಲಿ ತೋರಿಸ್ತೀನಿ. ನಾನಿಲ್ಲಿ 6 ಸೇರ್ ಬಿರಿಯಾನಿ ಮಾಡ್ತಿರೋದು, ಅದಕ್ಕೋಸ್ಕರ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ. ಚೆನ್ನಾಗಿ ಪಾತ್ರೆ ಕಾದಾದ್ಮೇಲೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಹಾಕೋತಿದ್ದೀನಿ. ಆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಈ ಪಲಾವ್ಗೆ ಹಾಕೋ ಸ್ಪೈಸಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಿದ್ದೀನಿ. ಚಕ್ಕೆ, ಪಲಾವ್ ಎಲೆ, ಜಾಕಾಯಿ, ಜಾಪತ್ರೆ ಮತ್ತು ಮೊಗ್ಗು, ಅನಾನಸ್ ಹೂವು ಮತ್ತು ಕಲ್ಲು ಹೂವು ಅಂತಾರಲ್ಲ, ಮೇಯ್ನ್ ಕಲ್ಲುವೇ ಸ್ವಲ್ಪ ಜಾಸ್ತಿ ಇರಬೇಕು, ಚೆನ್ನಾಗಿ ಬರುತ್ತೆ ಬಿರಿಯಾನಿ, ಅದಕ್ಕೋಸ್ಕರ ಹಾಕ್ತಿದ್ದೀನಿ. ಕಲ್ಲು ಹೂವು ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕಿ, ಅತಿ ಜಾಸ್ತಿ ಆಗಬಾರ್ದು, ನೋಡ್ಕೊಂಡು ಹಾಕಬೇಕು. ಮತ್ತು ಕಸ್ತೂರಿ ಮೇಥಿ ಹಾಕಿದ್ದೀನಿ. ಆ ಕಸ್ತೂರಿ ಮೇಥಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಸ್ವಲ್ಪ ಬೇಯಿಸಾದ್ಮೇಲೆ ಈರುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೋತಿದ್ದೀನಿ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಲ್ಲ ಪೇಸ್ಟ್ಗಳನ್ನ. ಶುಂಠಿ ಹಾಕಿದ್ರೆ ಏನಪ್ಪ ಆಗುತ್ತೆ ಅಂದರೆ ಬೇಗ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ಲೇಟಾಗಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟಿನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಬೇಕು, ಶುಂಠಿ ಸ್ವಲ್ಪ ಕಮ್ಮಿ ಆದರೂ ನಡೆಯುತ್ತೆ. ಅದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಬೆಂದಾದಮೇಲೆ ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ನ ಹಾಕೋತಿದ್ದೀನಿ. ಒಂದು 25-30 ಮೆಣಸಿನ್ಕಾಯಿ ಹಾಕಿದ್ದೀನಿ, ಅಷ್ಟು ಖಾರ ಇರಲಿಲ್ಲ ಅಂತ ಹೇಳಿ. ಅದನ್ನೆಲ್ಲ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಶುಂಠಿ ಪೇಸ್ಟ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಬೆಂದಾದಮೇಲೆ ಬೇರೆದನ್ನು ಹಾಕ್ಕೋಬೇಕು. ಇಲ್ಲಿ 1 ಸ್ಪೂನಷ್ಟು ಅರಿಶಿನ ಹಾಕೋತಿದ್ದೀನಿ. ಬೇಕು ಅಂದರೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಏನಾದರೂ ಪುಡಿನೇ ಆಗಲಿ ಪೇಸ್ಟೇ ಹಾಕಲಿ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಬೇಗ ತಳ ಹಿಡ್ಬಿಡುತ್ತೆ. ಈ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಪಾಲಕ್ನ ಹಾಕಿದ್ದೀನಿ. 1 ಕಟ್ಟಷ್ಟು ಪಾಲಕನ್ನು ಎಣ್ಣೆಯಲ್ಲಿ ಹುರ್ಕೊಂಡು ಆಮೇಲೆ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಸಿ ವಾಸನೆ ಹೋಗಲಿ ಅಂತ ಹೇಳಿ ಆ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಬಿರಿಯಾನಿ ಕೂಡ, ಅದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಫ್ರೈ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊನ ಹಾಕ್ತಿದ್ದೀನಿ. ಇಲ್ಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಿದ್ದೀನಿ. ಆ ಫ್ರೈ ಆದಮೇಲೆ ಇಲ್ಲಿ ಚಿಕನ್ನ ಹಾಕೋತಿದ್ದೀನಿ. ಒಂದು 4 kg ಚಿಕನ್ ಇದೆ. ಇಲ್ಲಿ ಗ್ರೇವಿಗೆ ಸ್ವಲ್ಪ ಜಾಸ್ತಿ ಮಡಗಿದ್ದೀವಿ, ಬಿರಿಯಾನಿಗೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀವಿ. ಆದರೂ ಊಟಕ್ಕೆ ಬಡಿಸ್ಬೇಕಾದ್ರೆ ಒಬ್ರಿಗೆ ಈ ಬಿರಿಯಾನಿಲಿ ಬೀಳುತ್ತೆ, ಒಬ್ರಿಗೆ ಬೀಳೋದೇ ಇಲ್ಲ ಪೀಸು, ಆ ಥರ ಆಗೋಗ್ಬಿಡುತ್ತೆ. ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ನೋಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಬಿರಿಯಾನಿ ಪೌಡ್ರಲ್ಲಿ ಸ್ವಲ್ಪ ಉಪ್ಪಿದೆ, ರೆಡಿಮೇಡ್ ಬಿರಿಯಾನಿ ಪೌಡರ್ನ ಹಾಕ್ತಿದ್ದೀನಿ, ಅದಕ್ಕೋಸ್ಕರ ಉಪ್ಪನ್ನ ನೋಡಿ ಹಾಕಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ತೀನಿ ಅಂತ ಹೇಳಿ ನಮ್ಮ ಮನೆಯವರು ಮುಂಚೆನೇ ಹೇಳಿದರು, ಸ್ವಲ್ಪ ಕಮ್ಮಿನೇ ಹಾಕು ಅಂತ ಹೇಳಿ, ಅದಕ್ಕೋಸ್ಕರ ಹಾಕಿದ್ದೀನಿ. ಇಲ್ಲಿ ಬಾಸ್ಮತಿ ಅಕ್ಕಿನ ಮುಂಚೆನೇ ತೊಳೆದಿಟ್ಕೊತಿದ್ದೀನಿ. ನಾವು ಯಾವ ಥರ ಮಾಡ್ತೀವಿ ಅಂದರೆ ಅಕ್ಕಿನ 2 ಥರ ಅಕ್ಕಿ ಹಾಕ್ತೀವಿ. ಬಾಸ್ಮತಿ ಅಕ್ಕಿ ಮತ್ತು ಪದ್ಮಿನಿ ರೈಸ್ ಬರುತ್ತಲ್ಲ ಸಣ್ಣ ಅಕ್ಕಿ, ಅದನ್ನು ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೋತಿದ್ದೀನಿ. ಮತ್ತು ಈ ಸೇರ್ ಲೆಕ್ಕದಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀವಲ್ಲ ಅದೇ ಸೇರು ತೊಗೊಂಡು ಡಬಲ್ ನೀರು ಹಾಕೋಬೇಕು. ಆದರೆ ಡಬಲ್ ಹಾಕ್ತೀವಲ್ಲ ಆಗ 1-2 ಲೋಟ ಕಮ್ಮಿ ಇರಬೇಕು ನೀರನ್ನು ಮುಂಚೆಲೇ ಚೆನ್ನಾಗಿ ಕಾಸ್ಕೊಂಡಿರಬೇಕು. ಅಕ್ಕಿ ಹಾಕ್ತಿದ್ದಂಗೆ ನೀರನ್ನು ಕೂಡ ಹಾಕ್ಕೋಬೇಕು ನೋಡಿಕೊಂಡು. ನಾನಿಲ್ಲಿ ಬಿರಿಯಾನಿ ಪುಡಿನ ತೊಗೊಂಬಂದಿದ್ದೆ, GFCದು, ಅದನ್ನೇ ಹಾಕ್ತಿದ್ದೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಸಾಲ್ಟ್ ಇರುತ್ತೆ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಮೊದಲೇ ಹೇಳಿದ್ದೀನಿ. ಗರಂ ಮಸಾಲ ಇದ್ದರೆ ಹಾಕೋಬೋದು, ನಾನು ಇಲ್ಲಿ ಹಾಕಿಲ್ಲ, ಈ ಬಿರಿಯಾನಿ ಪೌಡ್ರನ್ನೇ ಸಾಕು ಅಂತ ಹೇಳಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ, ತೀರಾ ಹೈ ಫ್ಲೇಮ್ ಮಾಡಿದ್ರೆ ತಳ ಹಿಡಿಯುತ್ತೆ, ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಚೆನ್ನಾಗಿ. ಅದು ಚೆನ್ನಾಗಿ ಕುದೀತಾ ಗೊತ್ತಾಗುತ್ತೆ ನೀರೇನಾದರೂ ಇನ್ನೊಂದು ಸ್ವಲ್ಪ ಹಾಕಬೇಕಾ ಇಲ್ಲ ಬೇಡವಾ ಅಂತ ಹೇಳಿ. ಈ ಥರ ಸಿಂಗಲ್ ಸ್ಟವ್ ಇಟ್ಟಾಗ ಆವಾಗಲೇ ತಿರ್ಕೋತಾ ಇರಬೇಕು, ಇಲ್ಲಾಂದರೆ ಬೇಗನೆ ತಳ ಹಿಡಿಯುತ್ತೆ, ಯಾಕೆಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಈ ಥರ ಕಲಿಸ್ತಾ ಗೊತ್ತಾಗುತ್ತೆ ಯಾವಾಗ ದಮ್ ಕಟ್ಟಬೇಕು ಅಂತ ಹೇಳಿ. ಅಕ್ಕಿ ಅರ್ಧ ಬೆಂದಿದೆ ಅಂದಾಗ ಬಾಳೆದೆಲೆನ ಮುಚ್ಚಿ ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಯಾವುದಾದ್ರೂ ಭಾರ ಇರೋ ವಸ್ತುನ ಮುಚ್ಚಿದ್ರೆ ಅನ್ನ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಇಲ್ಲಿ ನೋಡಿ ತೆಗಿತಿದ್ದೀವಿ, ಚೆನ್ನಾಗಾಗಿದೆ. ಮತ್ತು ಗ್ರೇವಿ ಕೂಡ ಮಾಡಿದೆ, ಅದನ್ನೇನು ತೋರ್ಸೋಕೆ ಹೋಗಲಿಲ್ಲ. ಮತ್ತು ಕೇಕ್ನೂ ಕೂಡ ತರಿಸಿದ್ವಿ, ಇದು 6 kg ಇದೆ.
ನಾವು ಬೇರೆ ಥರ ಮಾಡೋಕೆ ಹೇಳಿದ್ವಿ, ಅವರು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗೇ ಬಂದಿದೆ. ನಾವು ಫುಲ್ ಚಾಕ್ಲೇಟ್ ಮಾಡೋಕೆ ಹೇಳಿದ್ವಿ, ಅವರು ಮೇಲ್ಗಡೆ ಒಂದು ಲೇಯರ್ ಮಾತ್ರ ಚಾಕ್ಲೇಟ್ ಮಾಡಿದ್ದಾರೆ. ಈ ಥರ ಬಂದಿತ್ತು ಡೆಕೋರೇಷನ್, ಚೆನ್ನಾಗೇ ಬಂದಿದೆ. ಹಿಂದ್ಗಡೆ ಸ್ಕ್ರೀನು ನಮ್ಮಮ್ಮವರು ತರೋದು ಲೇಟ್ ಮಾಡಿಬಿಟ್ರು, ನಮ್ಮ ಅಮ್ಮನ ಮನೇಲಿ ಇಟ್ಟಿದ್ದೆ ಸ್ಕ್ರೀನ್ನ. ಇಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಅವ್ನು ಯಾಕೋ ಬರ್ತಾನೆ ಇರಲಿಲ್ಲ, ಅದಕ್ಕೋಸ್ಕರ ಎಲ್ಲ ಎಳ್ದು ಕಳಿಸ್ತಿದ್ದಾರೆ. ಕೊನೆಗೂ ಯಾಕೋ ಸರಿಯಾಗಿ ಫೋಟೋನು ಕೂಡ ಒರೆಸ್ಕೊಳ್ಳಿಲ್ಲ. ಅವನು ಎಲ್ಲರೂ ಜನ ಇರೋದಕ್ಕೆ ತುಂಬ ಹೆದರ್ಕೋತಿದ್ದ. ಬಂದಿರೋರಿಗೆಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಮಿಕ್ಸರ್ ಎಲ್ಲ ಕೊಟ್ಟು ಊಟಕ್ಕೆ ಬಡಿಸ್ತಿದ್ದಾರೆ ನಮ್ಮಮ್ಮ. ನಾವು ಕೂಡ ಹೆಲ್ಪ್ ಮಾಡ್ತಿದ್ವಿ. ಇದಾಗಿತ್ತು ಈ ದಿನದ ಬ್ಲಾಗ್. ಥ್ಯಾಂಕ್ ಯು.